ವೆಲ್ಕಮ್ ಬ್ಯಾಕ್. ಎಲ್ಲ ರಾಜಕೀಯದ ನಾಯಕರಿಗೂ ಕೂಡ ನಮಗೆ ಸಿನಿಮಾ ನಟರು ಪ್ರಚಾರಕ್ಕೆ ಬಂದರೆ ಸಾಕು ಅವರೇ ಎಲ್ಲ ಆಕ್ರಮಿಸೋದು ಅದೆಲ್ಲ ಸಾಧ್ಯ ಇಲ್ಲ ಅನ್ನುವ ಥರದಲ್ಲೇ ಇರ್ತಾರೆ. ಓಕೆ, ನೋಡೋಣ. ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು ಮಾತನಾಡಿಸೋಣ. ನೀವು ಬಹಳ ದೊಡ್ಡ ಸಿದ್ಧಾಂತದೊಂದಿಗೆ ಸಂಚಲನ ಸೃಷ್ಟಿ ಮಾಡಿದ್ರಿ. ಈಗ ಆ ಒಂದು ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗೋ ನಿಟ್ಟಿನಲ್ಲಿ ಒಂದಿಷ್ಟು ಕಷ್ಟ ಕೂಡ ಪಡ್ತಾ ಇದ್ದೀರಿ. ಕರ್ನಾಟಕದಲ್ಲಂತೂ ಆಮ್ ಆದ್ಮಿ ಪಕ್ಷಕ್ಕೆ ಯಾವುದೇ ಒಂದು ಮಾನ್ಯತೆ ಸಿಕ್ಕಿಲ್ಲ ಸೀಟುಗಳನ್ನು ಗೆಲ್ಲಿಸುವ ವಿಚಾರದಲ್ಲಿ. ಚುನಾವಣೆ ಅಂತ ಬಂದಾಗ ನಿಮ್ಮದೇ ಆದಂಥ ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತಲೂ ಗೊತ್ತಾಗ್ತಾ ಇಲ್ಲ ಈ ವಿಚಾರದಲ್ಲಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ಒಬ್ಬ ಸಿನಿಮಾ ನಟ ನಮ್ಮ ಜೊತೆ ಒಂದು ಮಾಸ್ ಅಪೀಲ್ ಇರುವಂಥವ್ರು ಸೇರಿದರೆ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಹೋಗ್ಬೋದು ಅನ್ನೋ ಆಲೋಚನೆ ಏನಾದರೂ ಇದೆಯಾ ತಮಗೆ? ಸರ್, ಈಗ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಿನಿಮಾ ನಟ ಅಂತಲ್ಲ, ಒಬ್ಬ ಸಣ್ಣ ಕಾರ್ಯಕರ್ತನೂ ಬಹಳ ಮುಖ್ಯ. ಅದರಲ್ಲೂ ನಮ್ಮ ಥರ ಉದಯೋನ್ಮುಖ ಪಕ್ಷ ಆಗಿರೋದ್ರಿಂದ ನೋಡಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಸು BJP ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಅವ್ರಿಗೆ ಬೇರೆ ಹೊಸಬ್ರು ಯಾರೂ ಬರಬಾರ್ದು ರಾಜಕಾರಣಕ್ಕೆ. ಯಾರಿಗೆ? ಪಕ್ಷಗಳಿಗೆ? ಹೌದೌದು, ನಿಮಗೆ ಬೇಕಾ ಹೇಳಿ ನಾನು ಕಂಪ್ಲೀಟ್ ಮಾಡ್ತೀನಿ. ಅವ್ರಿಗೆ ಏನಂದ್ರೆ ಹೊಸ ರಾಜಕೀಯ ಶಕ್ತಿಗಳು ಅವ್ರ ಎದುರಿಗೆ ಇನ್ನೊಂದು ಪರ್ಯಾಯ ಶಕ್ತಿ ಬೆಳಿಬಾರ್ದು. ಕಾಂಗ್ರೆಸ್ ಆರ್ JDS ನಾನು ಉದಾಹರಣೆ ಜನರನ್ನ ಬ್ಲೇಮ್ ಮಾಡ್ತಾ ಇದ್ದೀರಿ ಈ ಮೂಲಕ. ನಾನು ಜನರನ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಲ್ಲ. ಜನಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಡೋಂಟ್ ಮಿಸ್ಟೇಕ್ ಮೀ. ಜನರನ್ನ ನಾನು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕಲ್ಲ. ಪಕ್ಷಗಳು ಏನು ಮೂಲಭೂತವಾದಿಗಳೇನಿದಾರಲ್ಲ, ಈಗ ಕಾಂಗ್ರೆಸ್ಸು ಒಂದು ಇದಕ್ಕೆ, BJP ಒಂದು, ಇವರೆರಡು ಸಿದ್ಧಾಂತ ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಮ್ಮದು ಸಿದ್ಧಾಂತ ಬಂದ್ಬಿಟ್ಟು ಕಾಂಗ್ರೆಸ್ಸು ಲೆಫ್ಟ್ ಸಿದ್ಧಾಂತ, BJP ರೈಟ್ ಸಿದ್ಧಾಂತ. ನಮ್ಮದು ಸ್ಟ್ರೈಟ್ ಡೆವಲಪ್ಮೆಂಟ್ ಸಿದ್ಧಾಂತ, ಡೆವಲಪ್ಮೆಂಟ್ ಸಿದ್ಧಾಂತ, ಅಭಿವೃದ್ಧಿ ಸಿದ್ಧಾಂತ, ವಿದ್ಯಾಭ್ಯಾಸ. ಇಷ್ಟೆಲ್ಲ ಒಳ್ಳೇದಿದ್ದಾಗ ಜನರನ್ನ ಯಾಕೆ ನೀವು ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್? ಅದಕ್ಕೆ ಹೇಳ್ತೀನಿ ನಾನು. ಲೆಟ್ ಮಿ ಕಂಪ್ಲೀಟ್. ಇಟ್ಸ್ ಓಕೆ. ಈಗ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಚುನಾವಣೆ ನಡೆಯೋಕ್ಕೆ ಬಿಟ್ಟಿಲ್ಲ. BBMP ಚುನಾವಣೆನ GBA ಚುನಾವಣೆ ಮಾಡಿದ್ರೆ ನಾವು ನಮ್ಮ ಯೋಗ್ಯತೆ ತೋರಿಸ್ತಾ ಇದ್ದೀವಿ. ಒಂದೇ ಆಗಲಿ 50 ಆಗಲಿ ತೋರಿಸ್ತಾ ಇದ್ವಿ. ಇವರು ಎರಡೂ ರಾಷ್ಟ್ರೀಯ ಪಕ್ಷಗಳು, ಅಲ್ಲಿರ್ತಕ್ಕಂಥ MLAಗಳಿರ್ಬೋದು, ಸರ್ಕಾರಗಳಿದು. ಈಗ ಯಡಿಯೂರಪ್ಪನವರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಿದ್ದರಾಮಯ್ಯ ಸರ್ಕಾರವರೆಗೂ BBMP ಅಥವಾ GBA ಚುನಾವಣೆ ಮಾಡೋಕ್ಕಾಗಿಲ್ಲ. ನಾವು ಹೆಂಗೆ ನಾವು ನಮ್ಮ ಶಕ್ತಿ ಪ್ರದರ್ಶನ ತೋರ್ಸಕ್ಕಾಗುತ್ತೆ? ಗ್ರೌಂಡ್ ಲೆವೆಲ್ ಅಲ್ಲಿ ಬೇಕಾಗುತ್ತೆ. ಆದ್ರೆ ಇವ್ರು ತೋರಿಸ್ತಾ ಇಲ್ಲ, ಬಿಡುತ್ತಾ ಇಲ್ಲ. ಏನ್ ಹೇಳ್ತೀನಿ ಅಂದ್ರೆ, ಈಗ ಕರ್ನಾಟಕದ ವಿಜಯ್ ಯಾರಾಗ್ತಾರೆ, ವಿಕ್ಟರಿ ಯಾರಾಗ್ತಾರೆ ಅಂತ ನೀವು ಕೇಳಿದ್ರಿ. ನಾನು ಅದು ಹೇಳ್ತೀನಿ ಸರ್, ಕರ್ನಾಟಕದಲ್ಲಿ ಆ ವಿಜಯ್ ಥರ ಬರೋಕ್ಕೆ ಯಾರೂ ಸಾಧ್ಯನೇ ಇಲ್ಲ ಸರ್ ಕರ್ನಾಟಕದಲ್ಲಿ. ಅದಕ್ಕೆ ನಾನು ಕಾರಣ ಕೊಡ್ತೀನಿ. ಕರ್ನಾಟಕ ಒಂದು 25 ವರ್ಷಗಳಿದ್ದಂಥ ಸ್ಥಿತಿಗತಿಗಳಿಲ್ಲ. ಈಗ ಇಲ್ಲಿ ಜಾತಿ ರಾಜಕೀಯ ತಾಂಡವವಾಡ್ತಾ ಇದೆ. ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ, ಯಾವುದೇ ನಟ ಆಗಿರಲಿ, ಅವನನ್ನು ಬಿಡಲ್ಲ ಇವರು. ಯಾಕೆ? ಅವನೇನಾದ್ರು ಅಂತ ಸುಮ್ಮನೆ ಹಾಕೋತಾರೆ ಅಂತೀರಾ? ನಾಮಕಾವಸ್ಥೆ, ಅದು ನಾಮಕಾವಸ್ಥೆ, ಜಾತ್ಯತೀತ ನಾಮಕಾವಸ್ಥೆ. ಅವನೇನಾದ್ರು ಮೇಲ್ವರ್ಗದ ನಾಯಕ ನಟ ಆದರೆ ಅವನ್ನ ಕೆಳವರ್ಗದವರು, ಹಿಂದುಳಿದ ವರ್ಗದವರು ಒಪ್ಕೊಳ್ಳಲ್ಲ. ನರೇಂದ್ರ ಮೋದಿ ಅವರನ್ನ ನೀವು ಯಾಕೆ ಪ್ಯೂರ್ಲಿ ಪೊಲಿಟಿಷಿಯನ್, ಈಸ್ ನಾಟ್ ಅ ಸಿನಿಮಾ ಆರ್ಟಿಸ್ಟ್. ಜಾತಿ ಅಂತ ಹೇಳಿದಾಗ ಅಲ್ಲ ಸರ್, ಅದಕ್ಕೆ ನಾನು ಉತ್ತರ ಕೇಳಬೇಕಾಗುತ್ತೆ, ಪ್ರಶ್ನೆ ಬರುತ್ತೆ, ಮತ್ತೆ ಅದಕ್ಕೆ ಬೇರೆ. ನರೇಂದ್ರ ಮೋದಿ ಅವರು ಹೆಂಗೆ ನಿಮಗೆ ಅವರು ಜಾತಿ ಅಂತ ಬಂದ್ರ ಸರ್? ಅದನ್ನೇ ನಾನು ವ್ಯತ್ಯಾಸ ಹೇಳ್ತಾರೆ. ನಾನು ಸಿನಿಮಾ ನಟನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ನಾನು ರಾಜಕೀಯ ವ್ಯಕ್ತಿನ ಮಾತಾಡ್ತಾ ಇಲ್ಲ. ಅಲ್ಲಿ ಬಂದು ಸಕ್ಸಸ್ ಆದ್ಮೇಲೆ ವಿಲ್ ಬಿಕಮ್ ಎ ಪೊಲಿಟಿಷಿಯನ್. Until unless you will not win, you will not form the government. ಸರ್, ಒಂದು ಕ್ಲಾರಿಟಿ ಕೊಡಿ. ನಾನು ಕೇಳ್ತಾ ಇದ್ದೀನಿ, ಈಗ ಸಿನಿಮಾ ನಟರು ಅಂತ ಬಂದರೂ ಕೂಡ ಅಲ್ಲೂ ಜಾತಿ ನೋಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಅಬ್ಸಲ್ಯೂಟ್ಲಿ ನೋಡ್ತಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಜಾತ್ಯತೀತವಾಗಿ ಇಲ್ಲಿ ಉಳ್ಕೊಂಡಿಲ್ಲ, ಎಲ್ಲ ಜಾತಿನ ತಾಂಡವಾಡ್ತಾ. ಒಂದು ಎರಡನೇದು, ಮೊದಲನೇದು ಬಂದ್ಬಿಟ್ಟು ಏನಾಗಿದೆ, ಕರ್ನಾಟಕದಲ್ಲಿ ಸಂಪನ್ಮೂಲ ಜಾಸ್ತಿ ಬೇಕು. ಜಾತಿ ಆಧಾರದ ಮೇಲೆ ಪ್ರಚಾರ ಕರ್ಕೊಂಡು ಹೋಗ್ತಾರೆ ಎಲ್ಲ ರಾಜಕೀಯ ನಾಯಕರು, ಸೆಲೆಬ್ರಿಟಿ. ಮೆಜಾರಿಟಿ ವೈಸ್ ಅದೇ ತರ ಇದೆ ಸರ್. ಪಾರ್ಷಿಯಲಿ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಸೇಮ್ ಲೈಕ್ ದಟ್. ಆದರೆ ಕರ್ನಾಟಕದಲ್ಲಿ ಏನಂದ್ರೆ ಸಂಪನ್ಮೂಲ ಯಾವುದೇ ನಮ್ಮ ನಾಯಕರಲ್ಲ ಅಷ್ಟೊಂದು ಸಂಪನ್ಮೂಲ ಇಲ್ಲ. ಅವರು ತನ್ನ ಅಮೌಂಟನ್ನು ರಾಬಿರಿ ಚಲೋ ಅಷ್ಟೇ. ತಮಿಳುನಾಡಲ್ಲಿ ಏನಂದರೆ ಅವ್ರಿಗೆ ರೆಮ್ಯುನರೇಷನ್ ಜಾಸ್ತಿ ಬರ್ತಾ ಇತ್ತು ವಿಜಯ್ಗೆ. ಅವರು ಸಂಪನ್ಮೂಲನ ಧಾರಾಕಾರವಾಗಿ ಅವ್ರದೇ ಸ್ವಂತ ದುಡ್ಡಾಗಿರೋದು. ಅವ್ರು ಎಷ್ಟು ಬೇಕೋ ಅಷ್ಟು ಸಂಪನ್ಮೂಲನ ಒಳ್ಳೊಳ್ಳೆ ಸಭೆ ಸಮಾರಂಭಗಳು ಮಾಡಿ ಇದು ಮಾಡ್ಬೋದು. ಹೇಳ್ತೀನಿ, ಲೆಟ್ ಮಿ ಕಂಪ್ಲೀಟ್ ಸರ್. ಆದ್ರೆ ಇವರು ನಮ್ಮ JDS ವಕ್ತಾರರು ಹೇಳಿದ್ರು, ವಿಜಯ್ ಅವರು ಏನೇನೋ ಕೊಡುಗೆಗಳು ಕೊಟ್ಬಿಟ್ರು, ಅವ್ರ ಕೈಲಿ ನಿಭಾಯಿಸಕ್ಕಾಗಲ್ಲ ಅಂತ ಹೇಳಿದ್ರು ಇವರು. ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ. ನಿಭಾಯಿಸಕ್ಕೆ ಇಲ್ಲ, ನಾನು ನಿಭಾಯಿಸ ಪ್ರಶ್ನೆ ಅದರಿಂದ ಅವ್ರು ಹೇಳಿದ್ದೇ ಇತ್ತು. ಹೌದು, ನಾನು ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ಲ. ಏನ್ ಗೊತ್ತಾ,
ಎಲ್ಲಿ ಭ್ರಷ್ಟಾಚಾರ ಇರುತ್ತೆ ಅಲ್ಲಿ ಯಾವುದೇ ಯೋಜನೆಗಳನ್ನ ಸಕ್ಸಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಗೆದ್ದಿರ್ತಕ್ಕಂಥ 90% ಜನ ಎಲ್ಲ ಪ್ಯೂರ್ಲಿ ಕಾಮನ್ ಪೀಪಲ್. ದೇ ವಿಲ್ ನಾಟ್ ಗೋಯಿಂಗ್ ಟು ಡೂ ಕರಪ್ಷನ್. ಇನ್ ಅದರ್ ಪಾರ್ಟೀಸ್ ದೇ ಆರ್ ಆಲ್ರೆಡಿ ಕರಪ್ಟೆಡ್. ಇನ್ ತಮಿಳ್ನಾಡಲ್ಲಿ ಒಂದೊಂದು ಪೊಲಿಟಿಷಿಯನ್ ಪಾರ್ಟಿನಲ್ಲಿ 50,000 ಕೋಟಿ 100 ಲಕ್ಷ ಕೋಟಿ ಎಲ್ಲ ಕರಪ್ಷನ್ ಮಾಡಿಟ್ಟಿದ್ದಾರೆ ಅನ್ನೋ ಉದಾಹರಣೆಗಳು ಅವರವರೇ ಪಾಟಿದ್ದಾರೆ. 2G ಸ್ಪೆಕ್ಟ್ರಮ್ ಇರ್ಬೋದು, ಇನ್ನೊಂದು ಸ್ಪೆಕ್ಟ್ರಮ್ ಎಲ್ಲ ಹಗರಣಗಳು ಜಾತಿ ಮತ್ತು ಭ್ರಷ್ಟಾಚಾರದ ಹೌದು. ಅವೆರಡರಿಂದ ವಿಜಯ್ ಆ ಭ್ರಷ್ಟಾಚಾರನ ತೊಲಗಿಸ್ತಾರೆ ಅಂತ ನಂಬಿಕೆ ಇದೆ. ಹೊಸ ಪಕ್ಷಗಳು ಬರಬೇಕು. ಕೈ ಜೋಡಿಸ್ತೀರಾ ಆಮ್ ಆದ್ಮಿ ಪಕ್ಷದ? ಖಂಡಿತವಾಗ್ಲೂ ಕೈ ಜೋಡಿ. ಅಂತ ಒಬ್ಬ ನಾಯಕ, ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಾಯಕನಿಗೆ ತಪ್ಪಿಲ್ಲ. ಬಾಲಕೃಷ್ಣ ಒಟ್ಟಾರೆಯಾಗಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ಯಾವುದೇ ಪ್ಲೀಸ್ ನೋಡಿ, ನಾವು ಕಾಂಗ್ರೆಸ್ ಏನು ಇದ್ರ ಬಗ್ಗೆ ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಉದ್ದೇಶದಿಂದಲೇ ಅನೇಕ ವಿವಿಧ ಬರೀ ಸಿನಿಮಾ ರಂಗ ಅಲ್ಲ, ಎಲ್ಲ ರಂಗಗಳು ಕೂಡ ನಾವು ಹಿಂದೆ ರಾಜ್ಯಸಭಾ ಸದಸ್ಯರುಗಳು ಮಾಡಿದ್ವಿ. ಇವತ್ತು ಕರ್ನಾಟಕಕ್ಕೆ ಬರೋದಾದರೂ ಕೂಡ ನೇರವಾಗಿ ನಾನು ಮತ್ತೆ ಕರ್ನಾಟಕಕ್ಕೆ ಬರ್ತೀನಿ. ಕರ್ನಾಟಕದಲ್ಲೂ ಕೂಡ ನಾವು ನೋಡಿ, ಅಂಬರೀಷ್ರವರಿಗೆ ನಾವು ತೊಗೊಂಡ್ವಿ, ಅವ್ರಿಗೆ ಅಧಿಕಾರವನ್ನು ಕೊಟ್ವಿ, ಅವ್ರಿಗೆ ಅವಕಾಶ ಕೊಟ್ವಿ. ಎರಡನೇದು ರಮ್ಯಾ ಅವರಿಗೂ ಕೂಡ ಚಲನಚಿತ್ರ ರಂಗದ ನಟರು, ಅವ್ರಿಗೂ ಅವಕಾಶ ಕೊಟ್ವಿ. ಮೂರನೇದಾಗಿ ನಾನು ಹೇಳ್ತಕ್ಕಂಥದ್ದು ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ವಿ. ಅದರ ನಂತರ ನೋಡಿ, ಉಮಾಶ್ರೀ ಅವರಿಗೆ ಈ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರನ್ನು ಆಯ್ಕೆ ಮಾಡಿದ್ವಿ. ಆಮೇಲೆ ಈಗ ಇನ್ನೂ ಯಾರು ಸಾಧು ಕೋಕಿಲ್ ಅವರು ಮೊನ್ನೆ ಬಂದರು, ಅವರಿಗೂ ಕೂಡ ನಾವು ಸಾಧು ಕೋಕಿಲ್ ಅವರಿಗೆ ಒಂದು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಜಯಮಾಲಾ ಅವರಿಗೂ ಕೂಡ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ವಿ. ಸೊ ನಾವು ಅನೇಕ, ಈಗ ಎಸ್ ನಾರಾಯಣ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ವಿಚಾರದಲ್ಲಿ ನಂಬಿಕೆ. ನೋಡಿ, ನಮ್ಮ ಉದ್ದೇಶ ಇರತಕ್ಕಂಥದ್ದು ಸಿನಿಮಾ ರಂಗದ ಯಾವುದೇ ನಟರಾಗಿರಲಿ, ಜನಪ್ರಿಯತೆ ಹೊಂದಿರತಕ್ಕಂಥವ್ರು, ಅವರು ಸಾಮಾಜಿಕ ಚಳುವಳಿ ಜನರಿಗೋಸ್ಕರ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಹೊಂದಿ ಕರ್ನಾಟಕದ ಬಗ್ಗೆ ದುಡಿತೀವಿ ಅಂತ ಹೇಳ್ತಕ್ಕಂಥನು ಕರ್ನಾಟಕದ ಈ ಏಳಿಗೆಗಾಗಿ ಬಂದರೂ ನಮ್ಮ ಪಕ್ಷ ನಾವು ಸ್ವಾಗತಿಸ್ತೀವಿ. ಆದರೆ ಒಂದು ಏನಂತ ಹೇಳಿದ್ರೆ, ಸೊ ಇಲ್ಲಿ ಚಿತ್ರಣ ಆಗ್ತಿರೋ ರೀತಿ ನೋಡಿದ್ರೆ ಏನು ವಿಜಯ್ ಅವ್ರದ್ದು, ನಾವು ಮುಖ್ಯಮಂತ್ರಿ ನೋಡಿ, ಮುಖ್ಯಮಂತ್ರಿ ಅಂತಕ್ಕಂತಹ ಹುದ್ದೆಗಳೇನಿದಾವಲ್ಲ, ಸೊ ಇದು ನಾವು ಸಡನ್ಲಿ ಮುಖ್ಯಮಂತ್ರಿಗೆ ಆಗ್ತಕ್ಕಂಥದ್ದಲ್ಲ. ಆ ವ್ಯವಸ್ಥೆಯಲ್ಲಿ ಜಾಯಿನ್ ಆಗಿ, ಒಂದು ನಿಮಿಷ ಸರ್, ಆ ವ್ಯವಸ್ಥೆಯಲ್ಲಿ ಜಾಯಿನ್ ಆದಾಗ ಅವ್ರು ಏನ್ ಬೇಕಾದ್ರೆ ಬೆಳೀಲಿ, ನಾವೇನು ಬೇಡ ಅಂತ ಹೇಳಿದ್ವಾ? ಈಗ ಅಂಬರೀಷ್ ರವರಿಗೆ ಆ ಮಟ್ಟಕ್ಕೂ ಕೂಡ ಬರ್ಬೋದಿತ್ತು. ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಡನ್ ಆಗಿ ಬಂದು ಆದವರು ಅಂದ್ರೆ ಸಿದ್ದರಾಮಯ್ಯ. ಅದಲ್ಲ ಸರ್, ಒಂದು ನಿಮಿಷ ಸರ್, ಸಡನ್ ಆಗಿ ಬಂದಂತಂದ್ರೆ ಜನಪ್ರಿಯತೆ ಬೇಕು ಸಾಹೇಬ್ರೆ, ಜನಗಳು ಒಪ್ಪಬೇಕು ಅಲ್ವಾ ಸರ್? ಸೊ ಜನಗಳು ಒಪ್ಪಂತದಕ್ಕೆ ಇವತ್ತು ಕೂಡ ಈಗ ನೋಡಿ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳೋದಿಷ್ಟೇ, ಎಲ್ಲಿ ಜನಪ್ರಿಯತೆ ಇದೆ ಆ ಜನಪ್ರಿಯತೆ ವಸ್ತುವನ್ನು ಅವ್ರು ಇಷ್ಟಪಡ್ತಾರೆ. ಈಗ ಉದಾಹರಣೆಗೆ ನೋಡಿ, ಅವ್ರು ಎಷ್ಟು ದಾಳತನದೆ ಅಂದ್ರೆ ಕರ್ನಾಟಕ ವಿಜಯ್ ಅವರಿಗೆ ಫೋನ್ ಮಾಡಿ ವಿಶೇಷ ಮಾಡಿದ್ದಾರೆ, ಕೈ ಜೋಡಿಸ್ತೀವಿ, ಡೆಮೋಕ್ರಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬೆಂಬಲ ಸೂಚಿಸ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ನೋಡಿ, ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗ್ತದೆ, ಇದು ಒಳ್ಳೆ ಚರ್ಚೆ ನೋಡಿ. ತಾವು ಬರೇ ಮಾಸ್ ಅನ್ನೋದ್ರಲ್ಲಿ ಮಾತ್ರ ನಾವು ಹೋಗ್ಲಿಕ್ಕಾಗಲ್ಲ. ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಮಾಸ್, ರಾಜ್ಯ ಮಟ್ಟದ ಮಾಸೂ ಕೂಡ ಬೇಕು, ಅದ್ರ ಜೊತೆಗೆ ಎರಡನೇದಾಗಿ ಕ್ಲಾಸು ಬೇಕು, ಮತ್ತೆ ಕೆಳಗಡೆ ಗ್ರಾಸ್ ಅಂತ ಇರುತ್ತೆ. ಅಂದ್ರೆ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚಲನಚಿತ್ರ ನಟ ಆಗಲಿ, ನಿರ್ಮಾಪಕ ಆಗಲಿ, ಅಥವಾ ಚಲನಚಿತ್ರದ ಯಾವುದೇ ಗಣ್ಯರಾಗಲಿ, ಸೊ ಯಾರೂ ಕೂಡ ಇಲ್ಲಿ ನಾವು ಕಾಂಗ್ರೆಸ್ ಅವ್ರು ಬೇಡ, ಆದ್ರೆ ಆ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗೋಂತಹ ನಾಯಕತ್ವ ಬರಲಿ. ಸೊ ಅವ್ರಿಗೆ ನಾವು MLA ಟಿಕೆಟ್ಗಳು ಕೊಡೋಣ, ಅವ್ರನ್ನ MP ಗಳನ್ನು ಮಾಡೋಣ, ಅವ್ರು ಬೇರೆ ಸೇವೆ ಏನ್ ಮಾಡ್ತಾರೋ ಮಾಡೋಣ. ಅವರ ಶಕ್ತಿ ಅಲ್ಲಿ ಜನಪ್ರಿಯತೆ ಗಳಿಸಿ ಎಲ್ಲರ ರಾಜ್ಯದ ವಿಶ್ವಾಸ. ನೀವು ಯಾವ ಸೆಲೆಬ್ರಿಟಿನೂ ಬೇಡ ಅಂತ ಹೇಳಲ್ಲ, ನಮ್ಮ ಪಕ್ಷಕ್ಕೆ ಬಂದ್ರೆ ಒಳ್ಳೇದು ಅಂತ. ನಿಮ್ಮ ಪಕ್ಷದ ಡೆಮೋಕ್ರಸಿ, ದಟ್ ಇಸ್ ನಾಟ್ ಡೆಮೋಕ್ರಸಿ, ದಟ್ ಇಸ್ ಪಾಲಿಟಿಕ್ಸ್. ಥ್ಯಾಂಕ್ ಯು.